ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾರ್ಪೊರೇಟ್ ಜಿಹಾದ್ ಅನ್ನೋದೇ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಯ್ತು ಅಂತ ಹೇಳಿದ್ವಿ. ಆದ್ರೆ ಬೆಂಗಳೂರಿನಲ್ಲೂ ಕೂಡ ಹಂಗಿದೆಯಾ? ಐಟಿ ಕಂಪನಿಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಸೇಫ್ ಆಗಿದ್ದಾರಾ ಅಥವಾ ಇಲ್ಲೂ ಕೂಡ ಜಿಹಾದ್ ಇದೆಯಾ? ನಿಜಕ್ಕೂ ಗೋಮಾಂಸ ತಿನ್ಬೇಕಾ, ನಮಾಜ್ ಮಾಡ್ಬೇಕಾ, ಲೈಂಗಿಕ ಕಿರುಕುಳಗಳನ್ನ ಹಿಂದೂ ಹೆಣ್ಣು ಮಕ್ಕಳಿಗೆ ನೀಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ, ಗಮನಿಸೋಣ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್ ಬಳಿಕ ಕಾರ್ಪೊರೇಟ್ ಜಿಹಾದ್ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಾಗಿರುವ ಘಟನೆ ಕಾರ್ಪೊರೇಟ್ ವಲಯಕ್ಕೂ ಕೂಡ ಕಾಲಿಟ್ಟಿದೆಯಾ ಜಿಹಾದ್ ಅನ್ನೋದು ಪ್ರಶ್ನೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕಾರ್ಪೊರೇಟ್ ಜಿಹಾದ್ ಬೆಳಕಿಗೆ ಬಂದಿದೆ. ನಾಸಿಕ್ನಲ್ಲಿರುವ ಪ್ರತಿಷ್ಠಿತ ಬಿಪಿಒನಲ್ಲೇ ಜಿಹಾದ್ ಕರ್ಮಕಾಂಡ ನಡೆದು ಹೋಗಿದೆ. ಪ್ರಮೋಷನ್ ಬೇಕು ಅಂದ್ರೆ ನಮಾಜ್ ಮಾಡಬೇಕಂತೆ, ಗೋಮಾಂಸ ತಿನ್ಬೇಕಂತೆ, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇದೆ ಅಂತ ಗಂಭೀರ ಆರೋಪ ಇದೆ. ಮತಾಂತರ ಜೊತೆಗೆ ಗೋಮಾಂಸ ತಿನ್ನುವಂತೆ ಒತ್ತಡ ಹೇರ್ತಾ ಇದ್ರಂತೆ ಟೀಮ್ ಮ್ಯಾನೇಜರ್ಗಳು. ನಮಾಜ್ ಮಾಡಿಸಿ, ಗೋಮಾಂಸ ತಿನ್ನಿಸಿ, ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡೋದೇ ಅವರ ಕೆಲಸ ಅಂತೆ. ಪ್ರಕರಣದ ಸಂಬಂಧ ದೂರು ನೀಡಿದ್ದ ಸಂತ್ರಸ್ತ ಯುವತಿಯರು ಒಟ್ಟು 9 ಪ್ರಕರಣ ದಾಖಲಾಗಿದೆ. ಪ್ರಕರಣದ ಸಂಬಂಧ ಸೀಕ್ರೆಟ್ ಕಾರ್ಯಾಚರಣೆಗೆ ಎಸ್ಐಟಿಯನ್ನ ರಚನೆ ಮಾಡಲಾಗಿದ್ದು, ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. 9 ಎಫ್ಐಆರ್ ದಾಖಲಾಗಿದೆ ಅಂತ ಇಲ್ಲಿ ತನಕ. HR ಸೇರಿದಂತೆ 6 ಟೀಮ್ ಮ್ಯಾನೇಜರ್ಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದೂ ಮುಖಂಡರು ಆದಂತಹ ಸುಂದರೇಶ್ ನಗರಾಲ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಬಸವರಾಜ್ ಸರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸರ್, ಲವ್ ಜಿಹಾದ್ ಕೇಳ್ತಾ ಇದ್ವಿ, ಹಿಂದೂ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ಕಿರುಕುಳ ಕೊಡ್ತಾ ಇದ್ರು, ಮತಾಂತರ ಮಾಡಿಸ್ತಾ ಇದ್ರು, ಇಂಥದ್ದೆಲ್ಲ ಘಟನೆಗಳಿಗೆ ನಾವು ಸಾಕ್ಷಿ ಆಗ್ಬಿಟ್ಟಿದ್ದೀವಿ. ಬಟ್ ಈಗ IT ಕಂಪನಿಯಲ್ಲೂ ಕೂಡ ಹಿಂದೂ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಅಲ್ಲಿ ಅನೇಕ ರೀತಿಯಿಂದ ತೊಂದರೆಗಳಾಗ್ತವೆ. ಬರೀ IT ಕಂಪ್ನಿಯಲ್ಲಿ ಸೆಕ್ಸುವಲ್ ಅಬ್ಯೂಸ್ ಅಂತೂ ಕಾಮನ್. ಪ್ರಮೋಷನ್ ಗಿಮೋಷನ್ ಕೊಡಬೇಕಾದ್ರೆ ಎಲ್ಲರೂ ಅದನ್ನು ಆ ಬಳಕೆ ಮಾಡುವಂಥ ಪದ್ಧತಿ ಇದೆ. ಯಾಕಂದ್ರೆ ನಾನು DCP ಆಗಿ ಕೆಲಸ ಮಾಡಿದ್ದೇನೆ. ಆ ಮಾನ್ಯತಾ ಲೇಔಟ್ ಪಾರ್ಕ್ ಆಗಲಿ ಅಥವಾ ಎಲ್ಲ IT ಪಾರ್ಕ್ ಆಗಲಿ ಅಂಥ ಕಂಪ್ಲೇಂಟ್ ಹೊರಗೆ ಬರೋದಿಲ್ಲ. ಯಾಕಂದರೆ ಅವ್ರಿಗೆ ಅದರಲ್ಲಿ ಬೆನಿಫಿಟ್ ಇರ್ತದೆ, ಪ್ರಾಫಿಟ್ ಇರ್ತದೆ. ಹೀಗಾಗಿ ಯಾರು ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಟ್ ಯಾರು ಅವ್ರು ನೊಂದೋರು ಇರ್ತಾರೆ, ಯಾರು ಅವ್ರ ಕಾಂಪಿಟೆಂಟ್ ಇರ್ತಾರೆ, ಅವ್ರಿಗೆ ಕ್ವಾಲಿಫೈ ಇದ್ರೂ ಸಹ ಅವರಿಗೆ ಸಿಗೋದಿಲ್ಲಲ್ಲ, ಅವಾಗ ಅವರು ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಈ ಥರ ಅವನ ಜೊತೆಗೆಲ್ಲ ಸಹಕಾರ ಕೊಡ್ತಾರೆ, ಅದಕ್ಕೆ ಅವ್ರಿಗೆ ಕೊಟ್ಟರು, ಹಾಗೆ ಎಲ್ಲ ಫೀಲ್ಡ್ನಲ್ಲಿ ಇದೆ. ಆ ಥರ ಕಂಪ್ಲೇಂಟ್ ಕೇಳ್ತಾ ಇದ್ದೀವಿ. ಆದರೆ ಈ ಥರ ಲವ್ ಜಿಹಾದ್ ಬಗ್ಗೆ ನಮ್ಮಲ್ಲಿ ಇನ್ನೂವರೆಗೂ ಒಂದೂ ಆಗಿಲ್ಲ. ಕಾರ್ಪೊರೇಟ್ ಸೆಕ್ಟರ್ದಲ್ಲಿ ಒಂದೂ ಆಗಿಲ್ಲ. ಈ ನಾಸಿಕ್ನಲ್ಲಿ ಏನೋ ಮಾಡಿದ್ದಾರೆ, ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೆಣ್ಮಕ್ಳು. HR ಕಂಪ್ಲೇಂಟ್ ಕೊಟ್ಟರು, ಅವರು ಆಕ್ಷನ್ ತಗೊಂಡಿಲ್ಲ. ಅದೇನಾಗ್ತದೆ, ಕಾರ್ಪೊರೇಟ್ ಕಂಪ್ನಿಯಲ್ಲಿ ಏನಾದರೂ ಈ ಥರ FIR ಆದರೆ, ಈ ಥರ ಏನಾದರೂ ಅಲಿಗೇಷನ್ಸ್ ಬಂದರೆ ನಮ್ಮ ಕಂಪ್ನಿ ಹೆಸರು ಹಾಳಾಗ್ತದೆ, ಕಂಪ್ನಿಗೆ ಡ್ಯಾಮೇಜ್ ಆಗ್ತದೆ, ನೀವು ಮಾಡಬೇಡಿ ಅದನ್ನು, ಹಾಗೆ ಹೀಗೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಕಂಪ್ಲೇಂಟಿಗೂ ರಿಕ್ವೆಸ್ಟ್ ಮಾಡ್ಕೋತಾರೆ, ಅವನ ಮೇಲೂ ಆ್ಯಕ್ಷನ್ ತೊಗೊಳೋದಿಲ್ಲ. ಅಥವಾ ಭಾಳ ಆದರೆ ಟ್ರಾನ್ಸ್ಫರ್ ಮಾಡ್ತಾರೆ, ಈ ಕಂಪ್ನಿಯಿಂದ ಮತ್ತೊಂದು ಕಂಪ್ನಿ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಥರ ವ್ಯವಸ್ಥೆ ನಡೀತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ನೀವು ಹೇಳಿದ್ರಲ್ಲ, ಬೆಂಗಳೂರಲ್ಲಿ ನಾವು ಹಿಂದೆ ಈ IT ಕಂಪ್ನಿಯಲ್ಲಿ ಕೆಲವೊಂದು ಅನಾಹುತಗಳಾದವು. ಲೇಡೀಸ್ ಮಿಡ್ ನೈಟ್ನಲ್ಲಿ ಬರುವಾಗ, ಹೋಗುವಾಗ, ಡ್ರಾಪ್ ಕೊಡುವಾಗ, ಟ್ಯಾಕ್ಸಿಯಲ್ಲಿ ಸೆಕ್ಸುವಲ್ ಅಬ್ಯೂಸ್ ಆಗೋದು, ಡ್ರೈವರ್ ಕಡೆಯಿಂದ ತೊಂದರೆ ಆಗೋದು, ಇವೆಲ್ಲ ಆದಮೇಲೆ ನಾವು ಮೀಟಿಂಗ್ ಮಾಡಿದ್ವಿ, ಕಾರ್ಪೊರೇಟ್ ಆಫೀಸಲ್ಲಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ಯಾವ ರೀತಿ ರಕ್ಷಣೆ ಕೊಡಬೇಕು, ಯಾವ ರೀತಿ ಕಂಡೀಷನ್ಸ್, ಕೆಲವೊಂದು ರಿಸ್ಟ್ರಿಕ್ಷನ್ ಹಾಕಿದ್ವಿ ಪೊಲೀಸ್ ವತಿಯಿಂದ. ಅದನ್ನೇ ಗೌರ್ಮೆಂಟು ಬೈಲಾ ಮಾಡಿಬಿಡ್ತು, ಅದನ್ನು ಒಂದು ರೂಲ್ಸ್ ಮಾಡಿದೆ IT ಕಂಪ್ನಿಯಲ್ಲಿ. ಏನಾದರೂ IT ಕಂಪ್ನಿಯಲ್ಲಿ ಆಗಲಿ, ಪ್ರೈವೇಟ್ ಕಂಪ್ನಿಯಲ್ಲಾಗಲಿ, ಈವನ್ ಈ ಇದರಲ್ಲಿ ಯಾವುದದು ನಮ್ಮದು ಇದು ಇದೆಲ್ಲ ಗೋಪಾಲ್ ಇದು ಇತ್ತಲ್ರಿ, ಬಟ್ಟೆಗಳದ್ದು ಹೊಲಿಯೋದು ಏನಂತಾರೆ, ಗಾರ್ಮೆಂಟ್ನಲ್ಲಿ ಬಹಳ ಸೆಕ್ಸುವಲ್ ಅಬ್ಯೂಸ್ ಇದೆ. ಸೊ ಎಲ್ಲ ಪ್ರತಿಯೊಂದು ಸೆಕ್ಟರ್ದಲ್ಲಿನೂ ಏನಾದರೂ ಕಂಪ್ಲೇಂಟ್ ಬಂದರೆ ಒಂದು ಕಮಿಟಿ ಮಾಡಬೇಕು. ಯಾರು ಲೇಡೀಸ್ ಇರ್ತಾರೆ ಹೆಡ್ ಆಫೀಸ್ನಲ್ಲಿ, ಯಾರು ಮೇಲಧಿಕಾರಿಗಳು ಇರ್ತಾರೆ, ಅಂಥವ್ರ ನೇತೃತ್ವದಲ್ಲಿ ಒಂದು 5-6 ಜನ ಲೇಡೀಸು ಕಮಿಟಿ ಮಾಡಬೇಕು. ಕಮಿಟಿ ಮಾಡಿ ಏನಾದರೂ ಅಂಥ ಎಲಿಗೇಷನ್ ಬಂದರೆ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಅವರು ಡೀಲ್ ಮಾಡಬೇಕು. ಅವ್ರು ನಿಜ ಇತ್ತಂತ ಪ್ರೂವ್ ಆದರೆ ಅದನ್ನು ಅವರು ಪೊಲೀಸರಿಗೆ ರೆಫರ್ ಮಾಡ್ತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತದೆ. ಸೊ ಈ ಥರ ರೂಲನ್ನು ನಮ್ಮ ಕರ್ನಾಟಕ ಗೌರ್ಮೆಂಟ್ ಮಾಡಿದೆ. ಆದರೆ ಆಲ್ ಇಂಡಿಯಾ ಲೆವೆಲ್ ಈ ರೂಲ್ ಆಗಿಲ್ಲ.
ಅದು ಆಲ್ ಇಂಡಿಯಾ ಲೆವೆಲ್ ಇದು ಮಾಡಿದ್ರೆ ಅದು ಅವಶ್ಯಕತೆ ಇದೆ ಅಂತ ನಮಗೆ ಅನಿಸ್ತದೆ. ಅನ್ಸುತ್ತೆ. ಯಾಕಂದ್ರೆ ಯಾರು ಮುಚ್ಚಾಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈಗ ಇಲ್ಲಾಂದ್ರೆ ಕಂಪ್ನಿ ಹೆಸರು ಹೇಳ್ಕೊಂಡು ಅದು ಹಾಳಾಗ್ತದೆ, ನೀವು ಡ್ಯಾಮೇಜ್ ಮಾಡ್ತೀರಿ, ಹೌದು. ನೀವೇ ಬಿಟ್ಟು ಹೋರಿ ಕಂಪ್ನಿ ಅಂತಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ನಿ ಬಿಟ್ಟು ಹೋಗಿ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ಯಾಕಂದ್ರೆ ಮೇಲಾಧಿಕಾರಿಗಳ ಕಡೆಯಿಂದ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಇರ್ತದೆ, ಅವ್ರನ್ನ ಚೇಂಜ್ ಮಾಡೋದಿಲ್ಲ. ಅವರು ಬುದ್ಧಿವಂತರು ಇರ್ತಾರೆ ಅಥವಾ ಅವ್ರದ್ದು ಮ್ಯಾನೇಜ್ಮೆಂಟ್ ಅವ್ರಿಗೆ ಹಿಡಿತ ಜಾಸ್ತಿ ಇರ್ತದೆ ಕಂಪ್ನಿಯಲ್ಲಿ, ಹೀಗಾಗಿ ಅವ್ರ ಮೇಲೆ ಆಕ್ಷನ್ ಆಗುದಿಲ್ಲ. ಸೊ ಈ ತರ ಮಿಸ್ಯೂಸ್ ನಡೆದಿದೆ. ಅವಾಗ ಏನ್ ಮಾಡ್ಬೇಕು, ಹಿಂದೂ ಹೆಣ್ಮಕ್ಳು ಅಟ್ಲೀಸ್ಟ್ ಅದರಿಂದ ಆಚೆ ಬರುವಂತ ಧೈರ್ಯ ಮಾಡಿ. ಇದ್ರೆ ಅದೊಂದೇ ಕೆಲಸನ, ಆಚೆ ಬಂದ್ರೆ 108 ಕೆಲಸ ಇರುತ್ತಪ್ಪ. ನೀವು ಅದಕ್ಕೆ ಒಗ್ಗಿಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು, ಇಲ್ಲ ಜಿಹಾದ್ ಆದ್ರೂ ಪರವಾಗಿಲ್ಲ, ಮತಾಂತ ಆದ್ರೂ ಪರವಾಗಿಲ್ಲ, ಗೋಮಾಂಸ ತಿಂದ್ರೂ ಪರವಾಗಿಲ್ಲ ಅಂತ ಅದಕ್ಕೆ ಅಂಟು ಕೂರೋದು ಬೇಡ ಅಂತ ಸರ್ ಹೇಳ್ತಾ ಇದ್ರು. ಮಾಲ್ಗತಿ ಸರ್ ಅಂದ್ರೆ ಇದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ಪ್ರಮೋಷನ್ ಬೇಕು, ಸ್ಯಾಲರಿ ಹೈಕ್ ಬೇಕು, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೇಕು ಹೆಣ್ಮಕ್ಳು ಅಂದ್ರೆ ಹೆಡ್ಗಳು ಹೇಳ್ದಂಗೆ ಕೇಳಬೇಕು ಅನ್ನೋದೇನು ಇಲ್ಲ. ಆ ರೀತಿ ನೀವು ಮನಸ್ಥಿತಿಯಲ್ಲೂ ಇರಬೇಡಿ ಅಂತ, ಅಡ್ಜಸ್ಟ್ ಆಗ್ಬಿಡೋಣ ಪರವಾಗಿಲ್ಲ ಅಂತ ನಿಮ್ಮತನವನ್ನ ನೀವು ಪಣಕ್ಕಿಟ್ಟು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ನಗರಲ್ ಸರ್ ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ತಮ್ಮ ಫಸ್ಟ್ ರಿಯಾಕ್ಷನ್? ನಾನು ಇವತ್ತು ಲವ್ ಜಿಹಾದ್ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಬಾಯಲ್ಲಿ ಬರ್ತದಲ್ಲ, ಅದಕ್ಕೆ ನಾನು ಪ್ರಮೋದ್ ಮುತಾಲಿಕ್ ಜಿ ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕಾಗಿದೆ. ಉದಾಹರಣೆಗೆ 2008ರಲ್ಲಿ ಸಿಗ್ಗಾವಲ್ಲಿ 19 ವರ್ಷದ ಹುಡುಗಿಯನ್ನು 69 ವರ್ಷದ ಮುಸಲ್ಮಾನ ಒಬ್ಬ ಲವ್ ಜಿಹಾದ್ ಮಾಡಿ ಕರ್ಕೊಂಡು ಹೋಗಿದ್ದಂಥ ಘಟನೆ ಆದಾಗ ಅವರನ್ನು ಗೌರವಾಪಡಿಸಿ ಮತ್ತೆ ಅಲ್ಲಿಂದ ಅವ್ರನ್ನ ಕರ್ಕೊಬಂದು ಆ ಕುಟುಂಬಸ್ಥಕ್ಕೆ ಒಪ್ಪಿಸಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಅವರು. ನೋಡಿ, ಈ ದೇಶದ ಈ ರಾಜ್ಯದಲ್ಲಿ ಲವ್ ಜಿಹಾದ್ ಅಂತಕ್ಕಂಥದ್ದು ತಲೆ ಎತ್ತಿದೆ, ನೀವು ಇವಾಗಲೇ ಅದನ್ನು ಬುಡದಿಂದನೇ ನೀವು ಈಗ ಅದನ್ನು ಮಟ್ಟ ಹಾಕಬೇಕು ಅಂತ ಹೇಳಿದಾಗ ಅವತ್ತು ನಮ್ಮ ದೇಶದ ಪ್ರಮುಖ ಸಂಘಟನೆ ಮತ್ತು ಇಲ್ಲಿಯ BJPಯವರು ಹೇಳಿದರು, ಪ್ರಮೋದ್ ಮುತಾಲಿಕ್ ಅವರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸಂಸಾರ ಎಲ್ಲ, ಅವನೊಬ್ಬ ಹುಚ್ಚ ಅಂತ ಹೇಳಿದರು. ಇವತ್ತು ಅತಿ ಹೆಚ್ಚು ಮತಾಂತರ ಆಗ್ತಿರೋದು ಯಾರು ಅವತ್ತು ಹುಚ್ಚ ಅಂತ ಹೇಳಿದ್ರು ಆ ವರ್ಗ, ಆ ಕಮ್ಯುನಿಟಿಯ BJP ಮತ್ತು ಸಂಘ ಪರಿವಾರದ ಏನು ಸಂಸ್ಕಾರ ಕಲ್ತಂಥ ಹೆಣ್ಮಕ್ಳೇ ಇವತ್ತು ಲವ್ ಜಿಹಾದಲ್ಲಿ ತೊಡ್ಕೊಳ್ಳುವಂಥದ್ದು. ಇವತ್ತು ನಮ್ಮ ಆಶ್ರಮದಲ್ಲಿ 43 ಹೆಣ್ಣುಮಕ್ಕಳಿದೆ. ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ 4007 ಹೆಣ್ಣು ಮಕ್ಕಳನ್ನು ಲವ್ ಜಿಹಾದಿಂದ ಬಿಡಿಸಿ ತಗೊಂಬಂದು ಅನೇಕ ಜನನ ಮದುವೆಯನ್ನು ಮಾಡಿಸಿ ಈಗಾಗಲೇ ಇನ್ನೂ 43 ಜನ, ಈಗ ಮೊನ್ನೆ ಹುಬ್ಳಿದು ಸೇರಿ ಇನ್ನೂ 43 ಜನಗಳನ್ನು ನಾವು ಇನ್ನೂ ಕೂಡ ಇಟ್ಕೊಂಡಿದ್ದೀವಿ. ಆದರೆ ನಾನು ಹೇಳ್ತಾ ಇದ್ದೀನಿ, ಲವ್ ಜಿಹಾದ್ ಅಂತಕ್ಕಂಥದ್ದು ಮೊದಲಿಂದನೂ ಇತ್ತಿದು. ಬಟ್ ಇದನ್ನು ಏನಾಗ್ತಿತ್ತು, ಇದನ್ನು ವಿಸ್ತಾರ ಆಗ್ತಿರಲಿಲ್ಲ. ಅದನ್ನು ಅಲ್ಲಿಂದ ಅಲ್ಲಿಗೆ ಮಟ್ಟ ಹಾಕುವಂಥದ್ದಾಗಿ ಅಲ್ಲಿಂದ ಅಲ್ಲಿಗೆ ಅದನ್ನು ತಡೆದುಬಿಟ್ಟು